ದೇವರ ನಾಮಕ್ಕೆ ಸ್ತೋತ್ರ. ಇಲ್ಲಿವರೆಗೂ ದೇವರಿಗೂ ಹಾಡಿನ ಮುಖಾಂತರವಾಗಿ ನಾವೆಲ್ಲರೂ ದೇವರನ್ನು ಆರಾಧಿಸ್ತಾ ಬಂದಿದ್ದೆವು. ದೇವರ ನಾಮಕ್ಕೆ ಸ್ತೋತ್ರವಾಗಲಿ. ದೇವರು ಕೂಡ ಆತನು ಸಂತೋಷ ಪಡ್ತಾ ಬಂದಿದ್ದಾನೆ. ಆತನ ದೇವರು ಎಲ್ಲರೂ ಹಾಡುಗಳನ್ನು ಹಾಡಿ ನಾವು ದೇವರನ್ನು ಕೊಂಡಾಟ ಮಾಡಿದ್ದಕ್ಕಾಗಿ ದೇವರೆಷ್ಟು ಸಂತೋಷವುಳ್ಳವನಾಗಿದ್ದೇನೆ. ನಾವು ಪ್ರಾಮುಖ್ಯವಾದಂಥ ಸಮಯದಲ್ಲಿ ನಾವು ಬಂದಂಥ ಸಮಯದಲ್ಲಿ ವ್ಯಕ್ತಿಗತವಾಗಿ ನಾವು ಆರಾಧನೆ ಮಾಡುವಂಥ ಸಮಯ ಈ ಸಮಯ ಅಂತೇಳಿ ನಾವು ನೋಡ್ತಾ ಇದ್ದೀವಿ. ಹಲ್ಲೆಲೂಯಾ. ದೇವರ ಮಂದಿರಕ್ಕೆ ಬಂದಂಥ ಪ್ರತಿಯೊಬ್ಬರು ರಕ್ಷಣೆ ಹೊಂದಿದವರು ಕೂಡ ದೇವರಿಗೆ ಕೊಂಡಾಟ ಮಾಡ್ತಾರೆ, ಹಾಡುಗಳನ್ನು ಹಾಡ್ತಾರೆ, ದೇವರಿಗೆ ಸ್ತುತಿ ಮಾಡ್ತಾರೆ. ಆದರೆ ನಾವು ನೋಡ್ತಾ ಇದ್ದೀವಿ ಈ ಸಮಯ ಎಂಥದಪ್ಪ ಅಂತಂದರೆ ದೇವರನ್ನ ಅರಿತಂಥವ್ರು, ದೇವರನ್ನು ಗ್ರಹಿಸ್ಕೊಂಡಂಥವ್ರು, ರಕ್ಷಣಾನುಭವದಲ್ಲಿ ಬಂದಂಥವ್ರು, ಪ್ರತಿದಿನ ಆತನ ಒಂದು ರಕ್ಷಣೆಯನ್ನು ಅನುಭವಿಸುವಂಥವ್ರು ದೇವರನ್ನು ಆರಾಧನೆ ಮಾಡುವಂಥ ಸಮಯ ಇದಾಗಿದೆ ಅಂತೇಳಿ. ಹಲ್ಲೆಲೂಯಾ. ಎಷ್ಟು ಜನ ದೇವ್ರನ್ನ ಆರಾಧನೆ ಮಾಡ್ಬೇಕಂತೇಳಿ ಸಿದ್ಧರಾಗಿ ಬಂದಿದ್ರು? ದೇವ್ರ ನಾಮಕ್ಕೆ ಸ್ತೋತ್ರ. ಎಲ್ಲರೂ ಕೂಡ ಆಲ್ಮೋಸ್ಟ್ ದೇವ್ರನ್ನು ಆರಾಧನೆ ಮಾಡ್ಬೇಕಂತೇಳಿ ಸಿದ್ಧರಾಗಿ ಬಂದಂಥವ್ರು. ಆದ್ರೆ ನಾವು ನೋಡ್ತಾ ಇದ್ದೀವಿ ಅನೇಕರು ಸಿದ್ಧವಾಗಿ ಬಂದಿರ್ತಾರ, ಆದ್ರೆ ನಾವು ನೋಡ್ತಾ ಇದ್ದೀವಿ ಅನೇಕರು ಆರಾಧನೆ ಮಾಡದೆ ಹೋಗ್ತಾರಂತೇಳಿ ನೋಡ್ತಾ ಇದ್ದೀವಿ. ಯಾಕೆ ಅವರು ಆರಾಧನೆ ಮಾಡೋದಿಲ್ಲಪ್ಪ ಅಂತಂದರೆ ದೇವ್ರನ್ನು ನಾವು ನೋಡ್ತಾ ಇದ್ದೀವಿ. ಒಂದು ಮಾತು ನೋಡ್ತಾ ಇದ್ದೀವಿ ಸತ್ಯವೇದದಲ್ಲಿ, ಯೋಹಾನ ಬರೆದ ಸುವಾರ್ತೆಯಲ್ಲಿ ನಾವು ನೋಡ್ತಾ ಇದ್ದೀವಿ 13ನೇ ಅಧ್ಯಾಯ 1ನೇ ವಚನದಲ್ಲಿ ನಾವು ನೋಡ್ತಾ ಇದ್ದೀವಿ ದೇವ್ರನ್ನು ಯಾರು ಆರಾಧನೆ ಮಾಡ್ತಾರ, ದೇವ್ರನ್ನು ಯಾರು ಆರಾಧನೆ ಮಾಡೋದಿಲ್ಲ ಅಂತಕ್ಕಂಥ ಅಂಶದಲ್ಲಿ ನಾವು ನೋಡ್ತಾ ಇದ್ದೀವಿ. 1ನೇ ವಚನ ದಯಮಾಡಿ ಯಾರಾದರೂ ಬರೋದ್ರಮ್ಮ. ಯೋಹಾನ ಬರೆದ ಸುವಾರ್ತೆ 13ನೇ ಅಧ್ಯಾಯ 1ನೇ ವಚನ. ಪಸ್ಕ ಹಬ್ಬದ ಮುಂದೆ ಯೇಸು ತಾನು ಈ ಲೋಕವನ್ನು ಬಿಟ್ಟು ತಂದೆಯ ಬಳಿಗೆ ಹೋಗಬೇಕಾದ ಕಾಲ ಬಂತೆಂದು ತಿಳಿದುಕೊಂಡು ಆತನು ಬಂತೆಂದು ತಿಳಿದುಕೊಂಡು ಲೋಕದಲ್ಲಿರುವ ತನ್ನವರನ್ನು ಪ್ರೀತಿಸಿ ಪರಿಪೂರ್ಣವಾಗಿ ಅವರನ್ನು ಪ್ರೀತಿಸುತ್ತಾ ಬಂದನು. ಹಲ್ಲೆಲೂಯಾ. ದೇವರು ಇಲ್ಲಿ ಯೇಸು ಕ್ರಿಸ್ತನು ಆತನು ಈ ಲೋಕಕ್ಕೆ ಬಂದಂಥ ಉದ್ದೇಶ, ತಂದೆ ಕಳಿಸಿರುವಂಥ ಉದ್ದೇಶ ಪರಿಪೂರ್ಣವಾಗಿ ಆತನು ತಿರುಗಿ ತಂದೆ ಬಳಿಗೆ ಹೋಗ್ಬೇಕಾದಂಥ ಕಾಲದಲ್ಲಿ ಬಂದಂಥ ಸಮಯದಲ್ಲಿ ಆತನು ಈ ಲೋಕದಲ್ಲಿದ್ದಂಥ ಸಮಯದಲ್ಲಿ ತನ್ನವರನ್ನು ಪ್ರೀತಿಸ್ತಾ ಬಂದನಂತ. ಅಷ್ಟು ಮಾತ್ರವಲ್ಲ, ಆತನು ಹೋಗುವಂಥ ಗಳಿಗೆ, ಆತನು ಹೋಗುವಂಥ ಸಮಯವನ್ನು ಸಮೀಪ ಬಂದಂಥ ಸಮಯದಲ್ಲಿ ಆತನ ಏನ್ ಮಾಡ್ತಾ ಬಂದನಂತ್ರಿ? ಓದಮ್ಮ. ಏನ್ ಮಾಡ್ತಾ ಬಂದನಂತ? ತಾನು ತಂದೆಯ ಬಳಿಗೆ ಹೋಗ್ಬೇಕಾದಂತ ಕಾಲವು ಬಂತೆಂದು ತಿಳಿದುಕೊಂಡು ತಂದೆ ಬಳಿಗೆ ಹೋಗಬೇಕಾದ ಕಾಲ ಬಂತೆಂದು ತಿಳಿದುಕೊಂಡು ಲೋಕದಲ್ಲಿರುವ ತನ್ನವರನ್ನು ಪ್ರೀತಿಸಿ ಪರಿಪೂರ್ಣವಾಗಿ ಅವರನ್ನು ಪ್ರೀತಿಸುತ್ತಾ ಬಂದನು. ಅಂದ್ರೆ ನಾವು ಏನ್ ನೋಡ್ತಾ ಇದೀವಿ ಅಂದ್ರೆ, ಲೋಕದಲ್ಲಿದ್ದಂಥ ಸಮಯದಲ್ಲಿ ತನ್ನವರನ್ನು ಪ್ರೀತಿಸ್ತಾ ಬಂದನಂತ. ಆದರೆ ತನ್ನ ತಂದೆ ಬಳಿಗೆ ಹೋಗುವಂತ ಕಾಲ ಸಮೀಪ ಬಂದಂತ ಸಮಯದಲ್ಲಿ ದೇವರಲ್ತಾ ಇದನ್ನಲ್ಲಿ ಪರಿಪೂರ್ಣವಾಗಿ ಪ್ರೀತಿಸ್ತಾ ಬಂದನಂತ ಹೇಳಿ ನೋಡ್ತಾ ಇದ್ದೀವಿ. ಹಲ್ಲೆಲೂಯಾ. ಪರಿಪೂರ್ಣವಾಗಿ, ಯಾವುದೇ ಒಂದು ಕೊರತೆ ಇರಲಾರ್ದೆ, ಯಾವುದೇ ಒಂದು ನಿಸ್ಸಂದೇಹ ಇರಲಾರ್ದಂತೆ, ಯಾವುದೇ ಒಂದು ಕಡಿಮೆ ಇರಲಾರ್ದಂತೆ ದೇವ್ರನ್ನು ಆತನ ಪ್ರೀತಿ ಯಾವ ರೀತಿ ಪ್ರೀತಿಸ್ತಾ ಬಂದನಪ್ಪ ಅಂದ್ರೆ ಪರಿಪೂರ್ಣವಾಗಿ ಆತನು ಪ್ರೀತಿಸ್ತಾ ಬಂದನಂತ ಹೇಳಿ ನೋಡ್ತಾ ಇದ್ದೀವಿ. ಹಲ್ಲೆಲೂಯಾ. ಈ ದಿವಸ ದೇವ್ರನ್ನು ಯಾರು ಆರಾಧನೆ ಮಾಡ್ತಾರಪ್ಪ ಅಂತಂದ್ರೆ, ಯಾರು ದೇವ್ರನ್ನು ಸ್ತುತಿ ಮಾಡ್ತಾರಪ್ಪ ಅಂತಂದ್ರೆ ನಾವು ನೋಡ್ತಾ ಇದ್ದೀವಿ ದೇವ್ರನ್ನು ಯಾರು ಪರಿಪೂರ್ಣವಾಗಿ ಅರಿತುಕೊಂಡಿರ್ತಾರೋ, ಯಾರು ಪರಿಪೂರ್ಣವಾಗಿ ಆತನನ್ನು ಪ್ರೀತಿಸ್ತಾ ಇರ್ತಾರೋ ಅವ್ರು ಮಾತ್ರನೇ ದೇವರಿಗೆ ಆರಾಧನೆ ಮಾಡ್ತಾರೆ ಅಂತ ಹೇಳಿ ನೋಡ್ತಾ ಇದ್ದೀವಿ. ಹಲ್ಲೆಲೂಯಾ. ಯಾಕಪ್ಪ ಅಂದ್ರೆ ಕಾರಣಗಳು ಏನಪ್ಪಾ ಅಂತಂದ್ರೆ ನಾವು ನೋಡ್ತಾ ಇದ್ದೀವಿ ಈ ಲೋಕದಲ್ಲಿದ್ದಂಥ ಪ್ರೀತಿ ಈ ಕೊರತೆಯಿಂದ ಕೂಡಿದಂಥ ಪ್ರೀತಿ ಹೇಗಿದೆ ಅಂತ ಹೇಳಿ ನಾವು ನೋಡ್ತಾ ಇದ್ದೀವಿ. ಈ ಲೋಕದ ಪ್ರೀತಿಯಲ್ಲಿ ಕೊರತೆ ಇದೆ. ಈ ಲೋಕದ ಪ್ರೀತಿಯಲ್ಲಿ ನಾವು ನೋಡ್ತಾ ಇದ್ದೀವಿ ಪರಿಪೂರ್ಣತೆ ಅಂತಕ್ಕಂಥ ಇಲ್ಲ. ಈ ಲೋಕದ ಪ್ರೀತಿಯಲ್ಲಿ ಪರಿಪೂರ್ಣತೆ ಅಂತಕ್ಕಂಥದ್ದಿಲ್ಲ. ಈ ಲೋಕದಲ್ಲಿ ಗಂಡ ಹೆಂಡತಿ ಪ್ರೀತಿ ತೆಗೆದುಕೊಂಡ್ರು ಕೂಡ ಪರಿಪೂರ್ಣವಾದಂಥ ಪ್ರೀತಿ ಇಲ್ಲ. ಆ ಪ್ರೀತಿಯಲ್ಲಿ ನಿಮಗೆ ಕೊರತೆ ಇರ್ತದೆ. ಸಂಬಂಧಿಕರ ಪ್ರೀತಿ ತೆಗೆದುಕೊಂಡ್ರು ಕೂಡ ಆ ಪ್ರೀತಿಯಲ್ಲಿ ಕೊರತೆ ನಮ್ಗೆ ಕಾಣುತ್ತದೆ. ಅಕ್ಕಪಕ್ಕದವರು, ಸ್ನೇಹಿತರು, ರಕ್ತ ಸಂಬಂಧಿಕರು, ಅಣ್ಣ ತಮ್ಮಂದರು, ಅಕ್ಕ ತಂಗಿಯರು, ಈ ಲೋಕದಲ್ಲಿ ಯಾವ ಪ್ರೀತಿ ತೆಗೆದುಕೊಂಡ್ರು ಕೂಡ ನಾವು ನೋಡ್ತಾ ಇದ್ದೀವಿ ಆ ಪ್ರೀತಿಯಲ್ಲಿ ನಮಗೆ ಕೊರತೆ ಅಂತಕ್ಕಂಥ ಸಿಗ್ತದೆ. ಆದ್ರೆ ನಾವು ನೋಡ್ತಾ ಇದ್ದೀವಿ ಈ ಲೋಕದಲ್ಲಿ ಕೊರತೆ ಇರಲಾರ್ದಂಥ ಪ್ರೀತಿ ಯಾವುದಂದೇ ಅಂದಪ್ಪ ಅಂತಂದ್ರೆ
ಅದೇ ಯೇಸು ಕ್ರಿಸ್ತನ ಪ್ರೀತಿ ಅಂತ ಹೇಳಿ ನೋಡ್ತಾ ಇದ್ದೀವಿ. ಹಲ್ಲೆಲೂಯ. ಆತನ ಪ್ರೀತಿಯಲ್ಲಿ ಎಷ್ಟು ಮಾತ್ರ ಕೂಡ ನಾವು ನೋಡ್ತೀವಿ, ಕೊರತೆ ಅಂತಕ್ಕಂಥದ್ದು ಕಾಣೋದಿಲ್ಲ ಅಂತ ಹೇಳಿ ನೋಡ್ತಾ ಇದ್ದೀವಿ. ಮನುಷ್ಯರನ್ನು, ತನ್ನವ್ರನ್ನು, ಲೋಕದಲ್ಲಿದ್ದಂಥವ್ರನ್ನು ಆತನು ಪ್ರೀತಿಸುವಂಥ ವಿಷಯದಲ್ಲಿ, ಆತನು ಪ್ರೀತಿ ತೋರಿಸಿದಂಥ ವಿಷಯದಲ್ಲಿ ಎಲ್ಲಿಯೂ ಕೂಡ ನಿನ್ನನ್ನು ನನ್ನನ್ನು ಲೋಕದಲ್ಲಿ ಕೊರತೆ ಅಂತಕ್ಕಂಥದ್ದು ಸಿಗೋದಿಲ್ಲ ಅಂತ ಹೇಳಿ ನೋಡ್ತಾ ಇದ್ದೀವಿ. ಹಲ್ಲೆಲೂಯ. ನಾವು ಪಾಪದಲ್ಲಿದ್ದಂಥ ಸಮಯದಲ್ಲಿ ನಮ್ಮನ್ನು ಪರಿಪೂರ್ಣವಾಗಿ ಆತನು ಪ್ರೀತಿಸ್ತಾ ಬಂದನಂತೇಳಿ ನೋಡ್ತಾ ಇದ್ದೀವಿ. ಈ ದಿವಸ ಪ್ರಿಯ ಸಹೋದರನೇ, ಸಹೋದರಿ, ಈ ದಿವಸ ದೇವರನ್ನು ಯಾರು ಆರಾಧನೆ ಮಾಡ್ತಾರಪ್ಪ ಅಂತಂದರೆ, ಆತನನ್ನು ಯಾರು ಪರಿಪೂರ್ಣವಾಗಿ ಗ್ರಹಿಸ್ಕೊಂಡಿರ್ತಾರೋ, ಪರಿಪೂರ್ಣವಾಗಿ ಆತನನ್ನು ಪ್ರೀತಿಸ್ತಾರೋ, ಅವ್ರು ಮಾತ್ರನೇ ದೇವರನ್ನು ಆರಾಧನೆ ಮಾಡ್ತಾರೆ, ಅವ್ರು ಮಾತ್ರನೇ ದೇವರನ್ನು ಘನಪಡಿಸ್ತಾರಂತೇಳಿ ನಾವು ನೋಡ್ತಾ ಇದ್ದೀವಿ. ದೇವರ ಮೇಲೆ ನಾವು ಸ್ವಲ್ಪ ಹೊತ್ತು ಪ್ರೀತಿ ಮಾಡಿ, ಸ್ವಲ್ಪ ಹೊತ್ತು ಪ್ರೀತಿ ಮಾಡದೇ ಇರುವಂಥವ್ರು ಅವರು ದೇವರನ್ನು ಆರಾಧನೆ ಮಾಡೋಕ್ಕೆ ಸಾಧ್ಯವಿಲ್ಲ ಅಂತೇಳಿ. ಒಬ್ಬ ಮನುಷ್ಯನನ್ನು ಹೊಗಳಬೇಕು, ಒಬ್ಬ ಮನುಷ್ಯನನ್ನು ನಿತ್ಯ ನಿರಂತರವಾಗಿ ಪ್ರೀತಿಸಬೇಕು, ಘನಪಡಿಸ್ಬೇಕಪ್ಪ ಅಂತಂದರೆ ನಾವು ನೋಡ್ತಾ ಇದ್ದೀವಿ, ಆತನ ಬಗ್ಗೆ ಪರಿಪೂರ್ಣವಾಗಿ ನಾವು ತಿಳಿದುಕೊಂಡಂಥವ್ರಾಗಿರ್ಬೇಕು, ಆತನ ಪ್ರೀತಿ ತಿಳಿದುಕೊಂಡವರಾಗಿರ್ಬೇಕು, ಆತನ ತ್ಯಾಗ ತಿಳಿದುಕೊಂಡವರಾಗಿರ್ಬೇಕು, ಆತನ ವಾಗ್ದಾನಗಳನ್ನು ತಿಳಿದುಕೊಂಡವರಾಗಿರ್ಬೇಕು, ಆತನ ಮನಸ್ಸನ್ನು ತಿಳಿದುಕೊಂಡವರಾಗಿರ್ಬೇಕು, ಆತನನ್ನು ತಿಳಿದುಕೊಂಡವರಾಗಿದ್ದಕ್ಕಾಗಿ ಆತನ ಉದ್ದೇಶಗಳನ್ನು ತಿಳಿದುಕೊಂಡವರಾಗಿರ್ಬೇಕು. ಅವಾಗ ಮಾತ್ರನೇ ನಾವು ಆತನನ್ನು ಯಾವಾಗಲೂ ಎಡಬಿಡದೆ ಪ್ರತಿನಿತ್ಯ ಕೇವಲ ದೇವರ ಸನ್ನಿಧಿಯಲ್ಲಿ ಭಾನುವಾರ ಬಂದಂಥ ಸಂದರ್ಭದಲ್ಲಿ ಮಾತ್ರವಲ್ಲ, ನಮ್ಮ ಜೀವಿತ ಕಾಲದಲ್ಲಿ ಪ್ರತಿದಿನ ದೈನಂದಿನ ಜೀವಿತದಲ್ಲೂ ಕೂಡ ನಾವು ದೇವರನ್ನು ಆರಾಧನೆ ಮಾಡುವಂಥ ಆರಾಧಿಕರಾಗ್ತೀವಿ ಅಂತೇಳಿ ನೋಡ್ತಾ ಇದ್ದೀವಿ, ಆರಾಧನೆ ಪಾತ್ರೆ ಆಗ್ತೀವಿ ಅಂತೇಳಿ ನಾವು ನೋಡ್ತಾ ಇದ್ದೀವಿ. ಪ್ರಿಯ ಸಹೋದರನೇ, ಸಹೋದರಿ, ಯಾರಾತನನ್ನು ಪರಿಪೂರ್ಣವಾಗಿ ತಿಳಿದುಕೊಂಡಿರ್ತಾರೋ ಅವ್ರು ಮಾತ್ರನೇ ಪರಿಪೂರ್ಣವಾಗಿ ಪ್ರೀತಿ ಮಾಡಿದಂಥ ದೇವರನ್ನು ಅವರು ಆರಾಧನೆ ಮಾಡ್ತಾರಂತೇಳಿ ನೋಡ್ತಾ ಇದ್ದೀವಿ. ಹಲ್ಲೆಲೂಯ.